ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಮಸ್ತೆ. ಇಂದು ವೈಕುಂಠ ಏಕಾದಶಿ. ಏಕಾದಶಿಗೆ ಸಂಬಂಧಪಟ್ಟಂತಹ ಒಂದು ಕೃಷ್ಣ ಕಥೆ ಭಾಗವತದಲ್ಲಿದೆ. ನಂದಗೋಪ ಶ್ರೀಕೃಷ್ಣನನ್ನ ಸಾಕಿ ಸಲುಹಿದ ತಂದೆ. ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ನಂದಗೋಪ ಏಕಾದಶಿ ವ್ರತವನ್ನು ಆಚರಿಸ್ತಾ ಇರ್ತಾನೆ. ಹೀಗೆ ಒಮ್ಮೆ ಏಕಾದಶಿ ವ್ರತವನ್ನು ಆಚರಿಸಬೇಕಾದ್ರೆ ಮರುದಿನ ದ್ವಾದಶಿಗೆ ಕೆಲವೇ ಸಮಯಗಳು ಉಳ್ಕೊಂಡಿರುತ್ತೆ. ನಂದಗೋಪ ಸೂರ್ಯ ಉದಯಕ್ಕೂ ಮುಂಚೆನೇ ಯಮುನಾ ನದಿಗೆ ಸ್ನಾನಕ್ಕೆ ಅಂತ ಇಳಿತಾನೆ. ಅದು ರಾಕ್ಷಸರೆಲ್ಲರೂ ಸಂಚಾರ ಮಾಡೋ ಸಮಯವಾಗಿರುತ್ತೆ. ಆ ಸಮಯದಲ್ಲಿ ಯಾರೂ ಸಹ ನದಿಗೆ ಇಳಿಬಾರ್ದು. ಈ ತಪ್ಪಿನ ಶಿಕ್ಷೆಗಾಗಿ ವರುಣನ ಸೇವಕ ನಂದನನ್ನ ವರುಣಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ. ಇತ್ತ ಗೋಪಾಲಕರೆಲ್ಲರೂ ನಂದನ ನಿರೀಕ್ಷೆಯಲ್ಲಿರ್ತಾರೆ. ಸ್ನಾನಕ್ಕೆ ಹೋದಂತಹ ನಂದ ಇಷ್ಟು ಸಮಯವಾದರೂ ಬರಲಿಲ್ಲ ಅನ್ನೋದು ಅವರಿಗೆ ಚಿಂತೆಯಾಗತ್ತೆ. ತಕ್ಷಣ ಅವರೆಲ್ಲ ಕೃಷ್ಣ ಮತ್ತೆ ಬಲರಾಮನಿಗೆ ವಿಷಯವನ್ನ ಮುಟ್ಟಿಸ್ತಾರೆ. ಶ್ರೀಕೃಷ್ಣ ಗೋಪಾಲಕರಿಗೆ ಅಭಯವನ್ನ ನೀಡ್ತಾನೆ, ಮಾತನ್ನ ಕೊಡ್ತಾನೆ, ತನ್ನ ತಂದೆಯನ್ನ ತಾನು ಸುರಕ್ಷಿತವಾಗಿ ಕರೆದುಕೊಂಡು ಬರೋದಾಗಿ. ಕೃಷ್ಣಾವತಾರದಲ್ಲಿ ವರ್ಣಲೋಕಕ್ಕೆ ಕೃಷ್ಣ ಬರ್ತಾನೆ. ತನ್ನ ಲೋಕದಲ್ಲಿ ಕೃಷ್ಣನನ್ನ ನೋಡಿದಂತಹ ವರುಣ ಶಿರಭಾಗಿ ನಮಸ್ಕರಿಸಿ ತನ್ನ ಸೇವಕ ಮಾಡಿದಂತಹ ಪ್ರಮಾದ ತಪ್ಪನ್ನ ದಯಮಾಡಿ ಕ್ಷಮಿಸು ಕೃಷ್ಣ ಅಂತ ಕೇಳ್ಕೊತಾನೆ. ಆಗ ಶ್ರೀಕೃಷ್ಣ ವರುಣನನ್ನ ಆಶೀರ್ವದಿಸಿ ತನ್ನ ತಂದೆಯಾದ ನಂದಗೋಪನನ್ನ ಗೋಕುಲಕ್ಕೆ ಕರೆದುಕೊಂಡು ಬರ್ತಾನೆ. ನಂದಗೋಪ ಗೋಪಾಲಕರಿಗೆಲ್ಲ ತಾನು ನೋಡಿದಂತಹ ಕೃಷ್ಣನ ನಿಜವಾದ ರೂಪವನ್ನು, ಹಾಗೆ ವರ್ಣಲೋಕದಲ್ಲಿ ಕೃಷ್ಣನಿಗೆ ಎಷ್ಟು ಭವ್ಯವಾಗಿ ಸ್ವಾಗತಿಸಲಾಯಿತು ಅನ್ನೋದನ್ನ ತುಂಬ ಚೆನ್ನಾಗಿ ವಿವರಿಸ್ತಾನೆ. ಇದನ್ನ ಕೇಳಿದಂತಹ ಗೋಪಾಲಕರಿಗೆ ಅಯ್ಯೋ, ನಮಗೆ ಶ್ರೀಮದ್ ನಾರಾಯಣನ ದರ್ಶನವನ್ನ ನೋಡೋ ಭಾಗ್ಯ ಸಿಗ್ಲಿಲ್ವಲ್ಲ ಅಂತ ಅವರು ಪರಿತಪಿಸ್ತಾರೆ. ಇದೆಲ್ಲ ತಿಳಿದಂತಹ ಕೃಷ್ಣ ಗೋಪಾಲಕರಿಗೆ ಹೇಳ್ತಾನೆ, ಯಮುನಾ ತೀರ್ಥದ ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಿಕೊಂಡು ಬನ್ನಿ ಅಂತ. ಇವರೆಲ್ಲರೂ ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಿಕೊಂಡು ಬರುವಾಗ ಅವರಿಗೆ ವೈಕುಂಠ ಲೋಕದ ದರ್ಶನವಾಗುತ್ತೆ, ವೈಕುಂಠ ಗೋಚರವಾಗುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಕೃಷ್ಣನ ದಿವ್ಯವಾದ ನಾನಾ ರೂಪಗಳು ಅವರಿಗೆ ಕಾಣಿಸ್ಕೋತಾವೆ. ಹಾಗಾಗಿ ಆ ದಿನವನ್ನ ವೈಕುಂಠ ಏಕಾದಶಿಯಾಗಿ ಆಚರಿಸ್ತಾರೆ. ಮತ್ತೆ ಸಿಗೋಣ. ಧನ್ಯವಾದಗಳು.